प्यार करने के लिए क्या लड़की नहीं क्या नहीं सूरज झुमकी ಹೋದ ನೋಡು ಕೇಳ ಮೇಡಮ್ ಬೇಕನ ಹನುಮನಿಗೆ ಇಲ್ಲೇ ಬಾಲ್ಯ ಸೋಕರ ನೋಡ್ರಿ ಹುಡುಗಿಯರದ ವಿಡಿಯೋ ಮಾಡಕತ್ತನ್ರಿ ನನ್ನ ನೋವು ಏನಂತ ನನಗೆ ಗೊತ್ತು ನಾನು ಹೆಂಗ್ ತಡ್ಕೊಂಡಿದ್ದೀನಿ ನನಗೆ ಗೊತ್ತಾಗುತ್ತೆ ನಿಮ್ಗೆ ಹೆಂಗ್ರಿ ಅರ್ಥ ಆಗ್ಬೇಕು ಹುಡುಗಿಯರ ಗುಡ್ ಮಾರ್ನಿಂಗ್. ನಿನ್ನೆ ಶ್ರೀನಗರ ಬಂದ್ವಿ, ಇವತ್ತು ನಿನ್ನೆ ಹಾಲ್ಟ್ ಮಾಡಿದ್ವಿ. ಇವತ್ತು ನಾವು ಎಲ್ಲಿ ಹೊಂಟೇವಿ ಅಂದ್ರೆ ಸೋನ್ಮಾರ್ಗ್ ಮ್ಯಾಗ ಹಾಸಿ ಜಜುಲಾ ಪಾಸ್ ಹೋಗ್ತೀವಿ. ಇದು ನಮ್ಮ ಸ್ಟೇರ್ ಇದೆ. ನಮ್ಮ ಬಾಯ್ಸ್ ಎಲ್ಲ ಕಾಫಿ ಕುಡಿಯತ್ತಾರ ಮಾರ್ನಿಂಗ್. ಸೊ ಇದು ನಮ್ಮ ರೂಮ್ ನೋಡ್ರಿ. ನಮ್ಮ ಜಾಕೆಟ್ ಗಿಕೆಟ್ ಎಲ್ಲ ಎತ್ತಬೇಕು ಹೋಗದೇವಿ. ಇನ್ನು ಮಳೆ ಬಂದಿತ್ತು ಗೈಸ್ ರೋಡ್ನಾಗ. ನೋಡ್ಬೋದು ನಮ್ಮ ರೂಮ್ ಗೈಸ್. ನಿನ್ನೆ ಮಾತ್ರ ಒಟ್ಟ ನಿದ್ದೆ ಆಗಿಲ್ರಿ. ಯಾಕಂತಂದ್ರೆ ಹೇಳ್ತೀನಿ ಬರ್ರಿ. ಸಂಬಂಧ ನೋಡ್ರಿ ಜಗ್ ವರ್ಕ್ ಹೊಡದನ್ರಿ ಗೈಸ್. ಒಟ್ಟ ನಿದ್ದೆ ಆಗಿಲ್ಲ. ಸೂರ್ಯ ಅವರೇ ಇದಕ್ಕೆ ಏನು ಉತ್ತರ ಕೊಡ್ತೀಯಪ್ಪ? ಮಿಸ್ಟರ್ ಸೂರ್ಯ ಏನು ಉತ್ತರ ಕೊಡ್ತೀಯ ಇದಕ್ಕೆ? ಹೇಳು ಒಂಚೂರು. ಹಂಗ ಹೊಂಟ ನೋಡ್ರಿ ಗೈಸ್. ಸೊ ಗೈಸ್ ಎಲ್ಲರೂ ರೆಡಿ ಆಗ್ಯಾವ್ರಿಗೆ. ಈಗ ಎಲ್ಲಿ ಹೊಂಟೆ ಬಂದ್ರೆ ದಲ್ ಲೇಕ್ ನೋಡಕ್ ಹೊಂಟೀವಿ ಶ್ರೀನಗರ್ನಾಗ. ಸೊ ನಮ್ಮ ಬ್ಯಾಗ್ ಎಲ್ಲ ಇಲ್ಲೇ ಬಿಟ್ಟಿವಿ ರೂಮ್ನಾಗ. ಅಷ್ಟೇ ನಾವು ಬೈಕ್ನಾಗ ಅಷ್ಟೇ ಹೊಂಟೀವಿ. ದಲ್ ಲೇಕ್ ಹೋಗಿ ಬಂದು ಮತ್ತು ನಮ್ಮೆಲ್ಲ ಲಗೇಜ್ ಇಟ್ಕೊಂಡು ಜುಜಿರಾ ಪಾಸ್ ಹೋಗ್ಬೇಕು. ಸೊ ಇಲ್ಲಿಂದ 100 ಕಿಲೋಮೀಟರ್ಸ್ ಏನಾಯ್ತದೆ. ಸೊ 2-3 ತಾಸು ಆಗ್ಬೋದು. बहुत बढ़िया है. और एक चीज है, इनको अभी शिकारा राइड कराना है. तो हम इनको डल लेक यहाँ से 5 मिनट में है. तो ये शिकारा राइड करके आएंगे, फिर इनका सिटे हो जाएगा करगिल में. आज अगले दिन ये लह जाएंगे. और जिसको भी आना होगा ये है कश्मीर विंटेज होम स्टे. तो बाइकर के लिए ज्यादा बेस्ट रहता है क्योंकि ऑन रोड यहाँ से लद्दाख जाते हैं और नो ट्रैफिक जैम. ಸೊ ಇವರ ನಮ್ಮ ಹೋಮ್ ಸ್ಟೇ ಓನರ್ ಇವ್ರೆ. ಅವರೆಲ್ಲ ಈಗ ದಲ್ ಲೇಕಿಗೆ ಅವರ ಶಿಕಾರಿಗೆನ ಅಲ್ಲಿ ಪರಿಚಯ ಅದಾರಂತೆ. ಕಳಿಸಿ ನನ್ನ ಆತ. ಸೊ ಹೋಗೋಣ ನಡ್ರಿ ಗೈಸ್. ನಿನ್ನೆ ನಾವು ಶ್ರೀನಗರ ಬಂದಾಗ 7:30 ಆಗಿತ್ತು ಟೈಮ್. ಸೊ ಈವ್ನಿಂಗ್ ಬಂದ್ವಿ ರೀ. ನಿನ್ನೆ ನಂದು ಗೋಪ್ರೋ ಮತ್ತು ಫೋನಿನ ಚಾರ್ಜ್ ಹೋಗ್ಬಿಟ್ಟಿತ್ತೆ. ಸೊ ಅದಕ್ಕೆ ವೀಡಿಯೋ ಮಾಡೋಕೆ ಹೋಗಲಿಲ್ಲ. ಈಗ ದಾಲ್ ಲೇಕ್ ನೋಡೋಕೆ ಹೊಂಟೀವಿ ರೀ. ರೋಡ್ ನೋಡ್ರಿ ಗೈಸ್ ಎಷ್ಟು ಸಣ್ಣ ಅದಾವೆ ಶ್ರೀನಗರ್ನಾಗ. ನಿಮ್ಗೆ ಎಲ್ಲ ಸರ್ಕಲ್ನಾಗೂ ಈ ಟೈಪ್ ಪೊಲೀಸ್, ಆಮ್ಯಾಗ ಎಲ್ಲ ಸರ್ಕಲ್ನಾಗೂ ನಿಮ್ಗೆ ಆರ್ಮಿದವ್ರಿಗೆ ಕಾಣ್ತಾರೆ ರೀ. ಶ್ರೀನಗರ್ನಾಗ ಅಂತೂ ಫುಲ್ ಟೈಟ್ ಸೆಕ್ಯೂರಿಟಿ ಐತ್ರಿ. ಈಗೇನು ಇಲ್ಲಿ ನೋಡತ್ತಿರಲ್ಲ ಇದು ದಾಲ್ ಲೇಕ್ ರೀ. ಸೊ ಇದಕ್ಕೆ ಜಗ್ ಗೇಟ್ ಅದಾವು. ನಾವು ಹೊಂಟಿದ್ದ ಗೇಟ್ ನಂಬರ್ 13. ಇಲ್ಲಿ ಬೋಟೋಸು ಅದ ನೋಡ್ರಿ. ನೀವು ಸ್ಟೇ ಮಾಡ್ಬೋದು ಬಂದ್ರೆ. ಅದೆಷ್ಟು ಚಾರ್ಜ್ ಐತಿ ನಮಗೂ ಗೊತ್ತಿಲ್ಲ. ಬಿ ಸೀಸನ್ ವೈಸ್ ಬೇರೆ ಬೇರೆ ಚಾರ್ಜ್ ಇರ್ತಾವೆ. ನಾವಂತೂ ಅದು ನೋಡೋಕೆ ಹೋಗಿಲ್ಲ. ಬರೀ ಬೋಟಿಂಗ್ ಅಷ್ಟೇ ಹೊಂಟೀವಿ ಗೈಸ್. ನಾವೀಗ ಎಲ್ಲಿ ಬಂದೇವು ಅಂದ್ರೆ ಶ್ರೀನಗರ್ನಾಗ ಇನ್ನೊಂದು ಫೇಮಸ್ ಜಾಗ ಇದೆ, ಲಾಲ್ ಚೌಕ್ ಅಂತಾರೆ. ಮಾರ್ಕೆಟ್ ಪ್ಲೇಸ್ ಇದೆ. ಸೊ ಇಲ್ಲಿ ಫಸ್ಟ್ ಇಲ್ಲಿ ನೋಡೋಕಂತ ಬಂದ್ವಿ. ಬೋಟಿಂಗ್ ಆಮೇಲೆ ಮಾಡಿದ್ರೆ ಅಂತಂದು. ಸೊ ಲೇಟ್ ಆದ್ರೆ ನಡೀತಿದ್ರಿ ಗೈಸ್. ಇಲ್ಲಿ ಲೇಟ್ ಆದ್ರೆ ಭಾಳ ಗದ್ದಲಾಕೈತಿ. ಇದನ್ನ ನೋಡ್ಕೊಂಡು ಹೋಗೋಣ ಅಂತಂದು ಬಂದ್ವಿ ರೀ. ಸೊ ಗೈಸ್ ನಾವು ಇವಾಗ ಎಲ್ಲದೇವು ಅಂದ್ರೆ ಶ್ರೀನಗರ ಇನ್ನೊಂದು ಫೇಮಸ್ ಪ್ಲೇಸ್ ಲಾಲ್ ಚೌಕ್ನಾಗ ಇದೀವಿ. ಇಲ್ಲಿ ನೋಡ್ಬೋದು ಪೂರ್ತಿ ಲಾಲ್ ಚೌಕ್ ಅಂತ ಇರ್ತೈತೆ. ಅದಕ್ಕೆ ಮಾರ್ಕೆಟ್ ಐತಿ. ನೋಡ್ಬೋದು ದೊಡ್ಡ ಗಡಿಯಾರ ಐತ್ರಿ ಗೈಸ್. ಇಲ್ಲಿ ಭಾಳ ಫೇಮಸ್ ಐತೆ ಲಾಲ್ ಚೌಕ್ ಅಂತಂದ್ರೆ. ಗೈಸ್ ಲಾಲ್ ಚೌಕ್ನಾಗ ನಿಂತು ನಾವು
ನಾಷ್ಟ ಮಾಡಕತ್ತೀವಿ ಈಗ ಪುರಿ ತಿನ್ನತ್ತೀವಿ ಇಲ್ಲಿ ಪಂಜಾಬಿದ ಐತ್ರಿ ಇಲ್ಲಿ ಪಂಜಾಬಿ ಚಾಟ್ ಹೌಸ್ ಅಂತಂದು ತಿನ್ನತ್ತೀವಿ ಗೈಸ್ ಹೊಟ್ಟಿ ಮಾತ್ರ ಭಾಳ ಹಸ್ತಿತ್ತು ಬ್ಯಾಟಿಂಗ್ ಮಾಡೋದು ನೋಡ್ರಿ ಸೊ ಗೈಸ್ ನಾವು ಇವಾಗ ದಾಲ್ ಲೇಕ್ ಬಂದಿರ್ರಿ ನಾವು ಇಲ್ಲಿ ಬೋಟಿಂಗ್ ಮಾಡ್ಬೇಕು ಬೋಟಿಂಗ್ ಅಂದ್ರೆ ಶಿಕಾರ ಅಂತಾರಂತಿಲ್ಲಿ ಸೊ ಇವಾಗ ಬೋಟ್ ರೀ ಕಾಣತ್ತಲ್ಲ ಸೊ ಇವ ಬೋಟ್ ರೀ ಗೈಸ್ ನಾವು ಇದ್ರಾಗ ಹೋಗ್ಬೇಕೀಗ ಸೊ ಇದು ನೋಡ್ಬೋದು ಈ ಲೇಕ್ ಟೋಟಲ್ 18 ಕಿಲೋಮೀಟರ್ ಸರೌಂಡಿಂಗ್ ಐತಂತ್ರಿ ಇದು ಸೊ ಗೈಸ್ ನಾವೀಗ ಬೋಟ್ನಾಗ ಕುಂತೀವ್ರಿ ಈಗ ಒಂದ ಬೋಟ್ನ್ಯಾಗ 6 ಮಂದಿ ಕುಂದ್ರಂಗ ಅಂತಂದು 2 ಬೋಟ್ ಮಾಡ್ರ ನೋಡ್ಬೋದು ಆ ಕಡೆ ನಾವು 2 ಮಂದಿ ಕುಂತಾರ ಈ ಕಡೆ ನಾವು 3 ಮಂದಿ ಕುಂತೀವಿ ಸೊ ಇದು ಬೋಟಿಂಗ್ ರೈಡ್ ಒಟ್ಟ 1 ತಾಸು ಇರುತ್ತಂತೆ ಇದಕ್ಕೆ ಶಿಕಾರ ಅಂತಾರೆ ಇವ್ರು ಕ್ಯಾ ಶಿಕಾರ ಕರ್ನಿ ಜಾ ರहे हैं बता दो क्या करते हैं बोटिंग शिकार ले ಮತ್ತೆ ಅಲ್ಲಿ ಮೀನಾಗಿನ ಹಿಡಿತಾರ ಅಂದೆ ಒಂದ್ ತಾಸು ಹೇಳ್ಯಾರ ಒಂದ್ ತಾಸಿಗೆ 1,000 ರೂಪಾಯಿ ಮಾತಾಡಿದ್ರು 1,000 ಪರ್ ಬೋಟ್ 1,000 ಕೊಡ್ತಾರ ನಾವು ನಮ್ಮ ಹೋಟೆಲ್ ಹೇಳಿದ್ನಲ್ಲ ಹೋಟೆಲ್ ನಾವ್ ಹೇಳಿ ಕಳ್ಸಿದ್ರಿ ಇಲ್ಲಿ ಒಂದು ಕಮಿಷನ್ ಇರುತ್ತೋ ಏನೋ ಗೊತ್ತಿಲ್ಲ ಹೊಂಟೇರಿ ಗೈಸ್ ಬರ್ರಿ ಬೇಕತ್ತನ್ರಿ ಅವ ಹುಕ್ಕನು ಇರುತ್ತೀರಿ ಗೈಸ್ ಇಲ್ಲಿ ಮಾಡ್ಬಾರ್ದ್ರಿ ಅಂತವೆಲ್ಲ ಮಾಡೋರಲ್ಲ ನಾವು ಹುಡ್ರು ನೋಡ್ರಿ ಗೈಸ್ ಇಲ್ಲಿ ಹುಕ್ಕ ಅದು ಇದೆ ಐತಿ ಅದೇ ರೇಟ್ ಕೇಳಿದ ಹುಕ್ಕದ್ದು ಕೇಳಂಗ ಸೂರಜ್ ಜುಮ್ಕಿ ಹೋದ ನೋಡು ಕೇಳ ಮೇಡಮ್ ಬೇಕನ ಕಾಫಿ ಗೀಫಿ ಎಲ್ಲ ಇಲ್ಲೇ ಮಾರಕ ಬರ್ತಾರೆ ಗೈಸ್ ಬೋಟ್ನಾಗ बोटिंग मार्केट अंतरी गए चलते बनेगा एक नया एक्सपीरियंस मिलेगा बाद में आने के बाद स्टार्टिंग में होता है आगे जाके फिर एंजॉय करो भैया नहीं अभी का क्या है ना इसलिए पी के जाओ नहीं पी के भी आ गए ट्राई करो मजा आएगा रोज रोज नहीं आते भैया बढ़िया करके बनाएगा और भाई लोग के लिए भी बनाएगा उनको भी मजा आएगा देखो अभी का ಕುಡಿತೀರಲ್ಲಿ ಕಾಫಿ ಕಾಫಿ ಕುಡಿತೀರ ಎಷ್ಟು ಕೇಳಿ ಬರ್ತಿತ್ತು ಗೈಸ್ ಇಲ್ಲಿ ಬೋಟೋಸ್ನು ಅದಾವ್ರಿ ಇಲ್ಲಿ ನೋಡ್ಬೋದು ನೀವು ಜಗ್ಗದವ್ರಿ ಗೈಸ್ ಬೋಟೋಸ್ ಅವು ನೀ ಇಲ್ಲೇ ಕರ್ಕೊಂಬಲೆ ಹನುಮನಿಗೆ ಇಲ್ಲೇ ಬಾಲೆ ಸೋಕರ ನನ್ಗೆ ತಿಪ್ಪಲ ಸುಂದಲಿನೇ ಬೇಕು ಎಲ್ಲ ಇಲ್ಲೇ ಬೋಟೋಸ್ನಾಗ ಮನಿ ಮಾಡಿ ಸಾವುಕಾರ ಮನೆ ಖರೀದಿ ಮಾಡ್ಬಿಡ್ತಾರೆ ಒಂದ್ ಬೋಟೋಸ ತಗೊಂಡ್ಬಿಡ್ತಾರ ಸಾವುಕಾರ ನೋಡ್ರಿ ಹುಡುಗ್ಯಾರದ ವಿಡಿಯೋ ಮಾಡಕತ್ತನ್ರಿ ಅಲ್ಲೇನ ಚಂಚ ನನ್ ನೋವೇನಂತ ನನಗ್ ಗೊತ್ತು ನಾನ್ ಹೆಂಗ್ ತಡ್ಕೊಂಡಿದ್ದೀನಿ ನನಗ್ ಗೊತ್ತಾಗುತ್ತೆ ನಿಮ್ಗೆ ಹೆಂಗ್ರಿ ಅರ್ಥ ಆಗ್ಬೇಕು ಹುಡುಗ್ಯಾರ ಕಲ್ತಿಗೆ ಮಗ ನಮ್ದು ಅದ ಇಲ್ಲಿ ಹಂಗ್ ಬಿದ್ದ ನೋಡೋದು ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ ಗೈಸ್ ಇಲ್ಲೇ ಮಾರಕ್ ಬರ್ತಾರ್ರಿ कोल्ड कॉफी कितना 100 रुपए से नॉर्मल कॉफी नॉर्मल कॉफी भी है सेम क्वांटिटी सेम प्राइस है नियर अबाउट नूर क्वांटिटी अच्छा रहेगा बड़ा क्वांटिटी रहेगा ₹100 ಒಂದ್ ನೋಡ್ರಿ ಗೈಸ್ ಇಲ್ಲಿ ಕಾಫಿ कोल्ड चॉकलेट है कोल्ड कॉफी है ಮೋಸ ಮಾಡ್ತಾರೆ ಸ್ವಾಮಿ ಗೈಸ್ ಇದೇನ ಹಾಟ್ ಚಾಕ್ಲೇಟ್ ಅಂತ್ರಿ ಕೋಲ್ಡ್ ಚಾಕ್ಲೇಟ್ ಅಂತ್ರಿ ಸಾರಿ ಕೋಲ್ಡ್ ಚಾಕ್ಲೇಟ್ ಅಂತ क्या तो मंगे ಮಾಡ್ಯಾರ ನೀ ಕುಡಿಯಾಕತ್ತಿಲ್ಲ ಗೈಸ್ ಮುಂದ್ ನೋಡ್ರಿ ಎಲ್ಲಾ ಗುಡ್ಡ ಗಿಡ್ಡ ಸೀನ್ರಿ ಗಿನ್ರಿ ಎಷ್ಟು ಮಸ್ತ್ ಐತ್ರಿ
ಆಗಾಡ್ಬೇಡ ಮರೆ ಹೆವಿ ಪ್ಯಾಕೇಜ್. ಇಲ್ಲಿ ಹಣ್ಣು ಮಾಡಿಸ್ಬೇಕು ಫ್ರೂಟ್ ಚಾಟ್ कितना कितना 200 ರೂಪಾಯಿ ಅಂದ್ರೆ ₹100 ಕೊಡ್ತೀನಿ ನಾನು. 100 रुपये एक प्लेट. ए आलू 2 प्लेट दे दो. 200 वाला बनाएंगे वो 3 लोग खाएंगे. 100 वाला बनाएंगे छोटा है. 200 वाला 100 वाला को बनाओ. काटी हो गए तो ಫೋನ್ ಪೇ ಆಪ್ಷನ್ ಐತ್ರಿ ಗೈಸ್ ಇಲ್ಲಿ. बीन्स रहता है क्या ಬರ್ರಿ ಗೈಸ್ ಫ್ರೂಟ್ ಚಾಟ್ ಹಂಗೆ ತೋರಿಸಿ ಯಾವ ಹಣ್ಣು ಏನು भैया क्या है ये? गुल बदन मतलब से प्यार बढ़ेगा नफरत घटेगा. Guys, ಇದು ಕಾಶ್ಮೀರಿ ಗುಲ್ಬದನ್ ಅಂತಾರೆ. ಇದು ಸ್ವೀಟ್ ರೀ. ಇದು ಅಲ್ವಾ ಐಸ್ ಕ್ರೀಮ್ ನೋಡ್ಕೊಂತ ಕುಂತಿರ್ತದ ಅಂತ ಕೊಟ್ರೆ ಇದು ಮ್ಯಾಗ ವರ್ಷಾಕತ್ತಂಗ ಗೈಸ್ ಒಳಗೆ ಹಾಕೋವಲ್ರಿ ಅಲ್ಲಿ. This is called प्यार मोहब्बत विदाउट नफरत. वो भी वैसे ही रहा देख. प्यार करने के लिए क्या लड़की नहीं क्या नहीं. ಏನೋ ಹೊಡೆದಂಗಾಯ್ತು. ಐ ಕುಡ್ ಫೀಲ್ ಅ ಪೇನ್. पूरा है ले उसको. ಗೈಸ್ ಇದ ಮಾರ್ಕೆಟ್ ರೀ, ನೀರ್ ಒಳಗ ಮಾರ್ಕೆಟ್ ಅಂತಿದೆ ನೋಡ್ಬೋದು ನೀವೆಲ್ಲ. ಇಲ್ಲಿ ಅಂಗಡಿ ಗಿಂಗಡಿ ಎಲ್ಲ ನೀರ್ ಒಳಗ ಅದಾವ ಇವು. ಜಾಕೆಟ್ ಎಲ್ಲ ಅದಾವ್ರಿ ಇಲ್ಲಿ. ನೋಡ್ರಿ ಇಲ್ಲೇ ಕಿರಾಣಿ ಅಂಗಡಿ ಎಲ್ಲ ಐತಿ ಗೈಸ್ ಇಲ್ಲಿ. ನಾವು ನೀರಾಗ ಜೀವನ ರೀ ಗೈಸ್ ಇವ್ರದ್ದು ನೋಡ್ರಿ. ಮೀನಾಗೇನ ತಿನ್ನು ನಲ್ಲಿ. ಇಲ್ಲ ಒಂದ್ ಕೈ ಯಾಕೆ ಕಾಳ ಸಿಗ್ತೈತಿ ನೀರ ಮೀನ ತಿಂತಾರಂತ. ಬಾತ್ಕುಳಿ ಗೈಸ್ ಇಲ್ಲಿ ಶಾಪಿಂಗ್ ಮಾಡಕ್ ಅಂತ ಬಂದೀವ್ರಿ. ಇಂಡಿಯನ್ ಆರ್ಟ್ ಪ್ಯಾಲೇಸ್ ಅಂತದೆ. ಸೊ ಒಳಗೆ ಶಾಲ್ಗೆ ಇದು ತೊಗೊಂಡ್ರಾತಂತಂದು ಬಂದೀವಿ. ಬರ್ರಿ ಗೈಸ್ ನೋಡೋಣ ಸರ್ಲೆ ನೋಡ್ರಿ ಅಂಗಡಿ ಹೆಂಗೈತಿ ಗೈಸ್. ನೋಡಿ ಅಂಗಡಿ ಕೆಲಸ ಮಾಡೋ ಹುಡುಗ ಅಂಗಡಿ ಕೆಲಸ ಮಾಡ ಸ್ವಲ್ಪ ಏನೇನ್ ಸಿಗಲ್ಲ ತೋರಿಸಿ ತೋರಿಸ್ತಾನೆ ತೋರಿಸ್ತಾನಂತೆ. ಗೈಸ್ ಒಳಗೆ ಹೋಗಿ ಒಂದೊಂದು ಶಾಲ್ ತೊಗೊಂಬಂದಿರಿ. 350 ಅಂತ ಒಂದ್ ಶಾಲ್. ಸ್ವಲ್ಪ ಒಳಗ ಭಾಳ ಸ್ಕ್ಯಾಮ್ ನಡೀತಾವ ಗೈಸ್, ನೋಡ್ಕೊಂಡು ಹುಷಾರಿಂತ್ರ ವ್ಯಾಪಾರ ಮಾಡ್ಬೇಕು. ಈಗ ಬಾಯ್ಸ್ ಎಲ್ಲ ತೊಗೊಂಡಾರ್ರಿ. ಸೊ ಗೈಸ್ ನಮ್ ಶಿಕಾರೆಲ್ಲ ಮುಗಿತ್ರಿ. ಈಗ 1 ತಾಸು ಮ್ಯಾಗ ಆತ ಹೋಗಿ ಬಂದೀಗ. ಈಗ ನಮ್ಮ ರೂಮ್ ಹೋಗಿ ರೂಮ್ ಇಂತ್ರ ನಮ್ದು ಪಯಣ ಮುಂದೆ ಸ್ಟಾರ್ಟ್ ಆಗತ್ರಿ ಜೋಜಿಲಾ ಪಾಸ್ ಕಡೆ. ನೋಡ್ರಿ ಗೈಸ್ ಹೋಗೋಣ. ಗೈಸ್ ಇದು ನಮ್ಮ ಗಾಡಿದ ಫುಲ್ ಬ್ರೇಕ್ ಜಾಮ್ ಆಗ್ಬಿಟ್ಟೈತ್ರಿ ಹಿಂದಿಂದ. ಫುಲ್ ಟೈರ್ ಮೂವ್ ಆಗೋದು ಮುಂದೆ. ಸೊ ನಮ್ಮ ಅನ್ವರ್ ಮೇಸ್ತ್ರಿ ಏನೋ ಜುಗಾಡ್ ಮಾಡಕತ್ತಾರಲ್ಲಿ ನೋಡಂತೇಳ್ರಿ ಗೈಸ್ ರೆಡಿ ಆಗತ್ತಾನ ಇಲ್ಲ ಅಂತ. ಸೊ ನಮ್ಮ ಬೈಕ್ ಎಲ್ಲ ರೆಡಿ ಆಗ್ಯಾವ ಗೈಸ್. ಈಗ ಹೊಂಟಿವಿ ಜೋಜಿಲಾ ಪಾಸ್ ಕಡೆ. ಅಲ್ಲಿಂತ್ರ ಮುಂದೆ ಲೇಕ್ ಹೋಗ್ತೀವಿ. ಸೊ ಇವತ್ತು ಕಾರ್ಗಿಲ್ ಮಠ ಹೋಗ್ಬೇಕಂತ ಐತಿ. ನೋಡೋಣ ಎಷ್ಟು ಎಲ್ಲಿ ಮಠ ಆಕೈತಿ ನಾವು ಹೊಡಿತೀವಿ ರೀ. ಟೈಮ್ ಬಂದು 2 ಗಂಟೆ ಆಯ್ತು. ಸೊ ಇನ್ನೂ ಮಠ ನಾವು ಶ್ರೀನಗರ್ ಬಿಟ್ಟಿಲ್ಲ. ಹೋಗ್ಬರ್ರಿ ಗೈಸ್. ನಾವೇನು ಸ್ಟೇ ಮಾಡಿದ್ವಲ್ರಿ ಗೈಸ್, ಹೋಮ್ ಸ್ಟೇ ಭಾಳ ಚಲೋ ಇತ್ತು. ಜನರು ಭಾಳ ಚಲೋ ಅದಾರ. ಫುಡ್ ಗಿಡ್ ವಾಯ್ಸ್ ಎಲ್ಲ ಮಸ್ತ್ ಇತ್ತು. ನಮಗೆ ಇಲ್ಲೇ ಅವರ ಬೋಟಿಂಗ್ ಹೇಳಿ ಅವರ ಬೋಟಿಂಗ್ ಮಾಡಿಸಿದ್ರು ನಮ್ದು. ಎಲ್ಲ ಮಸ್ತ್ ಐತಿ ಗೈಸ್ ಇಲ್ಲೇ. ನೀವೇನರ ಈ ಕಡೆ ಬಂದ್ರೆ ಶ್ರೀನಗರ ಅದು ಬಂದ್ರೆ ಒಮ್ಮೆ ಟ್ರೈ ಮಾಡಿರಿ. ಆ ಹೋಮ್ ಸ್ಟೇ ಚಲೋ ಐತಿ. ಇದು ಹೋಮ್ ಸ್ಟೇ ಅಂತ ನಮ್ದು ಇದು ಲದಾಖಿಂದ ಹೈವೇ ಜಲ್ದಿ ಕೊಡುತ್ತಂತ. ಇಲ್ಲಿ ಮುಂದೆ ಹೋಗಿ ಲೆಫ್ಟ್ ಹೊಡೆದ್ರೆ ಲದಾಖ್ ಹೈವೇ ಸಿಗುತ್ತೆ ನಮ್ಗೆ. ಒಂದರ ಹೊಡಿತಂತೆ ಅವ್ರು ಓನರ್ ಹೇಳಿದ್ರೆ.
ಸರ್ಕಲ್ ಮೇ ಬಿ ಇಲ್ಲೇ ಲೆಫ್ಟ್ ಇರ್ಬೇಕು. ಇಲ್ಲೇ ಲೆಫ್ಟ್ ಐತಿ. ಸೊ ಇಲ್ಲಿಂದ ಒಂದೇ ರೂಟ್ ಅಂತ್ರಿ ಲದಾಖ್ ಮಟನು. ಇದು ಜೋಜಿಲಾ ಪಾಸ್ ಮ್ಯಾಗ ಹಾಸಿ ಕಾರ್ಗಿಲ್ಲಿಂದ ಲೇ ಸಿಟಿಗೆ ಹೋಗ್ತೈತ್ರಿ ರೋಡ್. ಜೋಜಿಲಾ ಪಾಸ್ ಏನಂದ್ರೆ ಇದು ಶ್ರೀನಗರ ಮತ್ತು ಲದಾಖ್ ಕೂಡಿಸೋ ಒಂದು ರೋಡ್ ಹೆಸರು ರೀ ಜೋಜಿಲಾ ಪಾಸ್ ಅಂತಂದು. ಒನ್ ಆಫ್ ದ ಟಫೆಸ್ಟ್ ರೋಡ್ ರೀ, ಡೇಂಜರಸ್ ರೋಡ್. ನಾವು ಯೂಟ್ಯೂಬ್ನಾಗ ಎಲ್ಲ ನೋಡೀರಿ, ಆಕ್ಸಿಡೆಂಟ್ಸು ಭಾಳ ಆಗ್ಯಾವು. ಸೊ ಈಗ ಅಲ್ಲೇ ಹೊಂಟೇವ್ರಿ ಗೈಸ್. ಮೊದ್ಲೇಕ ಲೇಟ್ ಆಗೈತಿ. ಈಗ ಇಲ್ಲಿಂದ 100 ಕಿಲೋಮೀಟರ್ಸ್ ಐತಿ ಜೋಜಿಲಾ ಪಾಸ್. ಅದು ದಾಟ್ಕೊಂಡು ಮುಂದೆ ಕಾರ್ಗಿಲ್ ಹೋಗಿ ಸ್ಟೇ ಮಾಡೋಕ್ಕಂತ ಐತಿ. ಅಲ್ಲಿಲ್ಲ ಅಂದ್ರೆ ನಡಕ್ಕೆ ಎಲ್ಲರೂ ಸ್ಟೇ ಮಾಡ್ಬೇಕು. ಮುಂದೆ ಪೆಟ್ರೋಲ್ ಬಂಕ್ ಭಾಳ ಕಮ್ಮಿ ಅದಾವಂತ್ರಿ. ಒಂದೊಂದು ಕಡೆ ಪೆಟ್ರೋಲ್ ಬಂಕ್ ಇಲ್ಲ, ಅಲ್ಲಿ ಕಡೆ ಎಲ್ಲ ಹೋದ್ರೆ. ಸೊ ಒಂದೆರಡು ಕ್ಯಾನ್ ಕ್ಯಾನ್ ತೊಗೊಳಕತ್ತೀವಿ ಈಗ. ಅಂದ್ರೆ ನಾನು ಇದ್ರಾಗ ಪೆಟ್ರೋಲ್ ಹಾಕಿದ್ರೆ ಮುಂದೆ ನಮ್ಮ ನಡೀತೈತಿ. ಅದಕ್ಕಿಂತ ಕ್ಯಾನ್ ಮಾಡೋದು ಗೈಸ್. ಇಲ್ಲಿ ವ್ಯೂ ನೋಡ್ರಿ ಗೈಸ್, ಎಷ್ಟು ಮಸ್ತ್ ಐತಿ. ಎಲ್ಲ ಗ್ರೀನ್ರಿ, ಗುಡ್ಡ ಗಿಡ್ಡ ಎಲ್ಲ. ಶ್ರೀನಗರ ಇಂತ್ರ ಇದು ಸೋನ್ಮಾರ್ಗ್ ಮ್ಯಾಗ ಹಾಸಿ ಹೋಗ್ತೈತಿ ಇದು ರೂಟ್. ಸೋನ್ಮಾರ್ಗ್ ಇನ್ನೂ ಚಲೋ ಐತ್ರಿ ಗೈಸ್. ಮುಂದೆ ನೋಡಂಬರ್ರಿ ಗೈಸ್, ತೋರಿಸ್ತೀನಿ ನಮಗೆ. ನೋಡ್ರಿ ಗೈಸ್, ನಮಗಿಲ್ಲಿ ಫಸ್ಟ್ ಐಸ್ ನೋಡಿದ್ವಿ. ಗುಡ್ಡ, ಐಸ್ ಗುಡ್ಡ. ಬರೀ ಫೋಟೋನೇ ನೋಡಿದ್ರಿ, ಇವತ್ತು ನೋಡತ್ತಿದ್ದೆ. ಸೊ ಗೈಸ್ ನಾವೀಗ ಸೋನ್ಮಾರ್ಗ್ ಅನ್ನೋ ಪ್ಲೇಸ್ನಾಗ ಇದೀವಿ. ಸುತ್ತಾರ ನೋಡ್ರಿ ಗೈಸ್, ಗುಡ್ಡ ಗಿಡ್ಡ ಹೆಂಗೈತಿ, ಮಸ್ತ್ ಸೀನ್ರಿ. ಇಲ್ಲಿ ಮುಂದೆ ಹೋದ್ರೆ ನಮ್ಗೆ ಒಂದು ಟನಲ್ ಸಿಗ್ತೈತಿ. ಅಂದ್ರೆ ಪೂರ್ತಿ ಗುಡ್ಡನ ಕೊರೋದು ಟನಲ್ ಮಾಡ್ರಿ. ಸೊ ಅದ್ರಾಗ ಹೋಗಿ ಈಗ ನೋಡತ್ರಿ ನಾವು ಸೋನ್ಮಾರ್ಗ್ ಟನಲ್ ಅಂತಂದು. ನಾವು ಇಲ್ಲೇ ಒಂದು 2-3 ರೀಲ್ಸ್ ಮಾಡ್ಕೊಂಡ್ವಿ. ಇಲ್ಲೇ ರೀಲ್ಸ್ ಮಾಡ್ತಾರೆ, 200 ರುಪೀಸನ್ನು ತೊಗೊತಾರೆ ರೀಲ್ಸ್ ಮಾಡೋಕ್ಕೆ. ನಾವು ಈಗ ಒಂದು 3 ರೀಲ್ಸ್ ಮಾಡಿಸಿದ್ವಿ. ಅಂದರೆ ಇಲ್ಲಿಗೆ 200 ರುಪೀಸ್ ಚಾರ್ಜ್ ಮಾಡ್ತಾರೆ. ಅಂದ್ರೆ ಅವರ ವೀಡಿಯೋ ಮಾಡಿ ಅವರ ನಮ್ಗೆ ಹೊಳ್ಳಿ ಫೋನ್ನೇ ಹಾಕಿ ಕೊಡ್ತಾರೆ. ಅವರ ಒಂದು ರೀಲ್ ಕ್ರಿಯೇಟ್ ಮಾಡಿ ಕೊಡ್ತಾರೆ. ನೀವು ಮಾಡಿಸಿದ್ರಿ. ಸೊ ಈಗ ಟನಲ್ ಎಂಟ್ರ್ ಆಗತ್ತೀವಿ ರೀ ಗೈಸ್. ಟನಲ್ ಆ ಕಡೆ ಅಂತೂ ವ್ಯೂ ಮಸ್ತ್ ಐತೆ ಅನ್ನತ್ತಿದ್ರೆ. ನೋಡಂಬರ್ರಿ ಗೈಸ್ ಆ ಕಡೆ ಹೋಗಿ. ಇದು ಟನಲ್ ಟೋಟಲ್ 6.5 ಕಿಲೋಮೀಟರ್ ಐತಂತ್ರಿ. ಒಬ್ರು ಕೇಳಿದ್ವಿ, ಅಣ್ಣ ಹೇಳಿದ. ಬರ್ರಿ ಗೈಸ್, ಟ್ರಕ್ಕಿಂದ ಬಂದುಬಿಟ್ವಿ. ಇಲ್ಲಿ ಸೈಡ್ ಹೊಡ್ಯಾಕ ಬಸ್ಸಿಗೆ ನಮ್ಗೆ ಒಂದು ವ್ಯೂ ತೋರಿಸ್ಬೇಕಂದ್ರೆ ಟ್ರಕ್ ಹಿಂದೆ ಹೋಗ್ಬೇಕ್ರಿ. ಟನಲ್ ಮಟ್ಟ ಅಂತರೂ ಸೈಡ್ ಹೊಡ್ಯಾಕೆ ಕೊಟ್ಟ ಚಾನ್ಸೇ ಇಲ್ಲ. ಸೀಟ ರೋಡ್ ಐತ್ರಿ, ಬೈಕ್ನೂ ಹೋಗಂಗಿಲ್ಲ ಈಗ ನಮ್ದಲ್ಲಿ. ಸೊ ಗೈಸ್ ಫೈನಲಿ ಟನಲ್ ಹೊರ ಬಂದ್ವಿ ರೀ. ನೋಡ್ರಿ ಗೈಸ್ ಮೂವಿ ವ್ಯೂ ಎಲ್ಲ ಹೆಂಗೈತಿ ಮಸ್ತ್. ಮುಂದೆ ಗುಡ್ಡ ಗಿಡ್ಡ. ಟ್ರಕ್ಕಿಂದ ನಾವು ಸ್ವಲ್ಪ ದೂರ ಉಳಿದ್ವಿ. ಬಾಯ್ಸ್ ಎಲ್ಲ ಮುಂದೆ ಹೋದ್ರೆ. ಸೀನ್ರಿ ನೋಡ್ರಿ ಗೈಸ್ ಎಷ್ಟು ಮಸ್ತ್ ಐತಿ ಇಲ್ಲಿ. ಸ್ವರ್ಗ ಇದ್ದಂಗೆ ಐತ್ರಿ ಗೈಸ್. ಇದಂತರೂ ನಿಜಕ್ಕೂ ಸ್ವರ್ಗ ಬಿಡ್ರಿ, ಎಷ್ಟು ಮಸ್ತ್ ಐತೆ ನೋಡ್ರಿ ಗೈಸ್. ಮ್ಯಾಗೆಲ್ಲ ಗುಡ್ಡ, ಐಸ್. ನಮಗೆ ಸೋನ್ಮಾರ್ಗ್ ಮಠ ಅಂತೂ ಮಸ್ತ್ ಇತ್ತು ರೀ ಗೈಸ್ ರೋಡ್. ನೋಡ್ರಿ ಪೂರ್ತಿ ರೋಡೆಲ್ಲ ಕೆಟ್ಬಿಟ್ಟೈತಿ. ಜೋಜಿಲಾ ಪಾಸ್ ಇದೇ ರೋಡ್ ರೀ ಅದು. ಸೊ ಟಾಪ್ ಮಟ್ಟ ಹೋದ್ರೆ ನಮಗೊಂದು ಬೋರ್ಡ್ ಸಿಗುತ್ತೆ ಜೋಜಿಲಾ ಪಾಸ್ ಅಂತಂದು. ಅಂದ್ರೆ ಅದು ಟಾಪ್ ರೀ ಅದು ಈ ರೋಡಿಂದ. ಸೊ ಅದಕ್ಕೆ ಜೋಜಿಲಾ ಪಾಸ್ ಅಂತಾರೆ. ರೋಡ್ ಮಾತ್ರ ಭಾಳ ಖರಾಬ್ ಐತ್ರಿ ಗೈಸ್. ಆ ಕಡೆ ಬಲಕ್ಕೆ ನೋಡಿದ್ರೆ ಪೂರ್ತಿ ಪಾತಾಳ ಐತಿ. ಇದ್ವಿ ಅಂದ್ರೆ ಸೀದಾ ಶಿವನ ಪಾದಕ್ಕೆ ಸೇರದ್ರಿ ಗೈಸ್. ನಮಗೆ ಡೇಂಜರ್ ಐತಿ. ಅದ್ರ ಮ್ಯಾಗ ನೋಡಿದ್ರೆ ಸೀನ್ರಿ ಎಲ್ಲ ಮಸ್ತ್ ಐತ್ರಿ. ಇದ್ರಾಗ ಮೆಲ್ಲಕ್ಕೆ ಹೊಂಟೀವಿ ನಾವು.
ಗೈಸ್ ಗಾಡಿ ಯಾಕೆ ಹೊಳ್ಳ ಮಳ ಬಂದ್ಬಿಡತೈತೆ ರೀ. ಏನು ಹೈ ಆಲ್ಟಿಟ್ಯೂಡ್ ಹತ್ತಾಕತ್ತಿದ್ದಕ್ಕೆ ಅದೇನು ಫ್ಯೂಲ್ ಕರೆಕ್ಟ್ ಸಪ್ಲೈ ಆಗೋದು ಕಾಣುತ್ತೆ. ಈಗ ಒಂದು 2-3 ಕಿಲೋಮೀಟ್ರ್ ಆಯ್ತು ರೀ ಗೈಸ್. ಎಕ್ಸ್ಲೇಟರ್ ಸ್ಲೋ ಮಾಡಿ ಕೂಳೆ ಬಂದ್ ಆದೈತಿ. ಮುಂದೆ ಎಲ್ಲಾರ ಸಬ್ ಚೆಕ್ ಮಾಡಿಸ್ಬೇಕ್ರಿ ಗೈಸ್. ಅಪ್ಪ ಗೈಸ್ ರೋಡ್ ನೋಡ್ರಿ ಎಷ್ಟು ಖರಾಬ್ ಐತಿ. ನೆಕ್ಸ್ಟ್ ಇಯರಿಂತ್ರ ಈ ರೋಡಿಗೆ ಬರೋಕ್ಕಾಗಂಗಿಲ್ಲ, ಯಾಕಂದ್ರೆ ಹೊಸದಾಗಿ ಟನಲ್ ಮಾಡ್ಯಾರ, ಜುಜಿಲ ಪಾಸ್ ಟನಲ್ ಅಂತಂದು. ಅನ್ವೇ ನಂಗೆ ಗಾಡಿ ಬಂದ್ ಆಗ್ಬಿಡೈತಿ. ನಮ್ದು ಮೊಳ ಬಂದ್ ಆಗತ್ ಗಾಡಿ. ಹೌದಾ? ಏರ್ ಹಿಡಿದಾಗತ್ತೆ ಏರ್ ಹಿಡಿಯತ್ತಿರ್ಬೇಕದು. ಆಯ್ತು ಬಾ, ಇನ್ನೂ 8 ಕಿಲೋಮೀಟ್ರ್ ಐತಿ. ಹೊಡಿ ಎದ್ದು ತಿಳಿಸಿದ್ರಲ್ಲೇ ಮುಂದೆ ಗುಡ್ಡದಾಗ ನೋಡ್ರಿ ಗೈಸ್ ಎಷ್ಟು ಐಸ್ ಐತಿ. ಅಂತೂ ಇಂತೂ ಜುಜಿಲ ಪಾಸ್ ಸ್ಟಾಪಿಗೆ ಬಂದ್ಬಿಟ್ಟಿರಿ. ಮುಂದೆ ರೋಡ್ ಸ್ವಲ್ಪ ಐತಿ. ಯಾರು ಇಲ್ಲೊಂದು ಎಲ್ಲೇ ಬೋರ್ಡ್ ಕಾಣ್ತೈತಿ ಜುಜಿಲ ಪಾಸ್ ಇದೆ. ಇದೆ ಗೈಸ್ ಇದೆ ಗೈಸ್ ಐತ್ರಿ. ಸೊ ಅಂತೂ ಇಂತೂ ಜುಜಿಲ ಪಾಸ್ ಬಂದ್ವಿ. ಪಾಸ್ ಮಾಡ್ಕೊಂಡು ಬಂದ್ವಿ. ಈಗ ಇಲ್ಲೇ ಒಂದು 6:30 ಆಗೈತಿ. ಈಗ ಬೋರ್ಡ್ ಕಡೆ ನಿಂತು ಎಲ್ಲರೂ ಫೋಟೋ ತೆಗೆಸ್ಕೊಂತಾರೆ ರೀ. ಎಲ್ಲ ಹಿಂದೆ ಯೂಟ್ಯೂಬ್ನಾಗ ನೋಡೀವಿ, ನಾವು ಅದನ್ನ ತೆಗೆಸ್ಕೊಳಕಂತೀವಿ. ಇದು ನೋಡ್ರಿ ಗೈಸ್ ಜುಜಿಲ ಪಾಸ್ ಬೋರ್ಡ್ ಎಲ್ಲ ಅಳಿಕ್ ಹೋಗೈತಿ. ಸೊ ಇದು ಟಾಪ್ ಇದೆ, ಜುಜಿಲ ಪಾಸಿನ ಟಾಪ್ ಇದೆ. ಫೈನಲಿ ಬಂದು ನಿಂತೀವ್ರಿ ಗೈಸ್ ಇಲ್ಲಿ. ಜುಜಿಲ ಪಾಸ್ ಎಲ್ಲ ಪಾಸ್ ಮಾಡ್ಕೊಂಬಂದ್ಮ್ಯಾಗ ಇಲ್ಲಿ ಮುಂದೆ ಬಂದು ಕೂಡ ನಮ್ಗೆ ಇಲ್ಲೊಂದು ಚೆಕ್ ಪೋಸ್ಟ್ ಸಿಗುತ್ತೆ ರೀ. ನಮ್ಮ ಗಾಡಿ ಆಮ್ಯಾಗ ನಮ್ದು ಹೆಸರೆಲ್ಲ ಎಂಟ್ರಿ ಮಾಡಿಸ್ಬೇಕು. ನಮ್ಮ ಹುಡ್ರು ಮಾಡ್ಸತ್ತಾರಲ್ಲೇ. ಸೊ ಗೈಸ್ ಈಗ ಆಲ್ರೆಡಿ ಟೈಮ್ 8:30 ಮ್ಯಾಗ ಆಗೈತಿ, ನೈಟ್ ಆಗಿಬಿಟ್ಟೈತಿ. ಕಾರ್ಗಿಲ್ ಅಂತೂ ಹೋಗಿ ಮುಟ್ಟಕ್ಕಾಗಲ್ಲ. ಒಂದು 20 ಕಿಲೋಮೀಟ್ರ್ನಾಗ ದ್ರಾಸ್ ಅನ್ನೋ ಊರು ಐತಿ, ಅಲ್ಲೂ ಸ್ಟೇ ಮಾಡೋಕ್ಕಂತ ಐತಿ ನಮ್ದು. ಗೈಸ್ ನಾವು ಇವಾಗ ಎಲ್ಲರೂ ಅಂದ್ರೆ ದ್ರಾಸ್ನಾಗ ಅದೀವಿ. ಎಲ್ಲಿ ಬರ್ತಂದ್ರೆ ಜುಜಿಲ ಪಾಸ್ ಮತ್ತು ಕಾರ್ಗಿಲ್ ನಡಕ್ಕೆ ಬರ್ತದೆ. ಸೊ ನಾವು ಕಾರ್ಗಿಲ್ ಹೋಗಿ ಹಾಲ್ಟ್ ಮಾಡೋಕಂತ ಮಾಡಿದ್ವಿ. 9:00 ಮ್ಯಾಗ ಆಗಿತ್ತು ಟೈಮ್. ಸೊ ಇಲ್ಲೇ ಹಾಲ್ಟ್ ಮಾಡಿದ್ವಿ. ಈ ದ್ರಾಸ್ ಸ್ಪೆಷಾಲಿಟಿ ಏನೈತಂದ್ರೆ ಇದು ವರ್ಲ್ಡ್ಸ್ ಹೈಯೆಸ್ಟ್ ಕೋಲ್ಡೆಸ್ಟ್ ಏರಿಯಾ ಅಂತಿದೆ. ಆಮೇಲೆ ಇಂಡಿಯಾಗೆ ಫಸ್ಟ್ ಕೋಲ್ಡೆಸ್ಟ್ ಏರಿಯಾ ಅಂತದೆ. ಸೊ ಇಲ್ಲದೇವಿ ಈ ಕರೆಂಟ್ಲಿ 4 ಡಿಗ್ರಿ ಐತಿ ಈಗ ಸೆಲ್ಸಿಯಸ್ ಐತಿ. ಈಗ ಬರೀ ಗೈಸ್ ನಾವಂತೂ ಫುಲ್ ಪ್ಯಾಕ್ ಆಗಿಬಿಟ್ಟಿವಿ. ನಾಳೆ ಇಲ್ಲಿಂದ ಕಾರ್ಗಿಲ್ ಮುಗಿಸ್ಕೊಂಡು ಲೇ ಸಿಟಿಗೆ ಹೋಗ್ತೀವಿ ರೀ. ಸೊ ನೆಕ್ಸ್ಟ್ ವಿಡಿಯೋನ ಸಿಗೋಣ. ಸ್ಟೇ ಟ್ಯೂನ್ಡ್ ಗೈಸ್.